Happy Bharat, happy world, rich Bharat, rich world. Friends, welcome to Money Number. ನಾನು ನಿಮ್ಮ ಚಂದನಶ್ರೀ, ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೀಲರ್. ಹೋಪೋನೋ ಹೀಲರ್. ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ಕೃತಜ್ಞತೆಗಳು. ಫ್ರೆಂಡ್ಸ್, ನಾವು 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕುವರೆಗೂ ಯಾರ್ಯಾರು ಈ ಡೇಟ್ ಆಫ್ ಬರ್ತ್ನಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಯಾವುದು ಲಕ್ಕಿ ಎಜುಕೇಷನ್, ಲಕ್ಕಿ ಜಾಬ್ಸ್, ಯಾವ ಒಂದು ಪ್ರೊಫೆಷನ್ನ ಇವರು ತಗೊಂಡ್ರೆ 10th ಮುಗಿದಾದ್ಮೇಲೆ ಯಾವ ಒಂದು ಸ್ಟ್ರೀಮ್ನಲ್ಲಿ ಇವರು ತಗೊಂಡ್ರೆ ಇವ್ರಿಗೆ ಒಳ್ಳೆ ಉನ್ನತವಾದ ಸ್ಥಾನದಲ್ಲಿ ಇವರು ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಸಕ್ಸಸ್ ಆಗ್ತಾರೆ, ಇದನ್ನು ನಾವು ಹೇಳ್ಕೊಳ್ತಾ ಬಂದಿದ್ದೀವಿ. ಸೊ ಇವತ್ತು 7 ಅಂದರೆ 7 ಅಂದ್ರೆ ಕೇತು. ಸೊ ಕೇತು ಅಂದರೆ ತುಂಬ ಸ್ಪಿರಿಚುವಲ್ ನಾಲೆಡ್ಜು ಇವ್ರಿಗಿರುತ್ತೆ. ಇನೋವೇಷನ್, ಡಿಸ್ಕವರಿ, ಇನ್ವೆಸ್ಟಿಗೇಷನ್ಸ್, CBIಗಳು, ತುಂಬ CBIಗಳು, ಇನ್ವೆಸ್ಟಿಗೇಷನ್, ಸೈಂಟಿಸ್ಟ್ ಡಿಪಾರ್ಟ್ಮೆಂಟ್ಸಲ್ಲಿ ಇವರ 7 ಬಾರ್ನ್ ಪೀಪಲ್ಲೇ ಇರ್ತಾರೆ. ನಾ ಹೇಳೋ ಸುಳ್ಳಾದರೆ ಜಸ್ಟ್ ಹೋಗಿ ನೀವು ತುಂಬ ಜನ ಸೈಂಟಿಸ್ಟುಗಳು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ತುಂಬ ಜನ 7 ಬಾರ್ನ್ ಪೀಪಲ್ ಇರ್ತಾರೆ. 7, 16, 25 ಅಂದ್ರೇ ಇವರು ತುಂಬ ಸ್ಪಿರಿಚುವಲ್ ನಾಲೆಡ್ಜ್ ಇರುತ್ತೆ, ತುಂಬ ನಾಲೆಡ್ಜ್ ಇರುತ್ತೆ. ತುಂಬ ಒಂದು ಇವ್ರಿಗೇನಂದರೆ ತನಿಖೆ ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ತುಂಬ ಕ್ರಿಯೇಟಿವ್ ಪರ್ಸನ್ಸ್ ಆಗಿರ್ತಾರೆ ಇವರು. ಸೊ ಇವ್ರಿಗೆ ಯಾವ ಕೋರ್ಸಸ್ಸು ಸೂಟಬಲ್ ಆಗುತ್ತೆ, ಇವರು ಈ ಕೋರ್ಸ್ನ ತಗೊಂಡ್ರೆ ಒಳ್ಳೆಯ ಒಂದು ನೇಮ್ ಆ್ಯಂಡ್ ಫೇಮ್ ಪಡಿತಾರೆ ಇವ್ರ ಜೀವನದಲ್ಲಿ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. BPC ತಗೋಬೋದು, ಇವರು MBBS ಡಾಕ್ಟರ್ಸ್ ಆಗ್ಬೋದು. ಸೊ MBBS ತಗೋಬೋದು, MD ತಗೋಬೋದು, CEC ತಗೋಬೋದು, ಆರ್ಟ್ಸ್ PhD ಮಾಡ್ತಾರೆ. CBI ಹೇಳಿದ್ನಲ್ಲ ತನಿಖೆ, ಸೊ ಇನ್ವೆಸ್ಟಿಗೇಷನ್, ಇದೆಲ್ಲ CBI ಡಿಪಾರ್ಟ್ಮೆಂಟ್ದ ಇದು ತಗೋಬೋದು. ಅವರು ಸೈಂಟಿಸ್ಟ್ ಇದಾಗ್ಬೋದು. ಕೆಮಿಕಲ್ ಇಂಜಿನಿಯರ್ ಅಂದರೆ ರಿಸರ್ಚ್ ಓರಿಯೆಂಟೆಡ್ ಯಾವುದೇ ಕೋರ್ಸಸ್ ಆಗ್ಬೋದು ಇವರು ತಗೋಬೋದು. ಸ್ಪಿರಿಚುವಲ್ ಲೈಕ್ ಆಸ್ಟ್ರಾಲಜಿ ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು, ಬೇರೆ ಇನ್ಯಾವುದಾದ್ರೂ ಒಂದು ಸ್ಪಿರಿಚುವಲ್ ಇದರಲ್ಲಿ ಇವರು ಹೋಗ್ಬೋದು. 7 ಬಾರ್ನ್ ಪೀಪಲ್. ಸೊ ನೆಕ್ಸ್ಟ್ ಆಲ್ಟರ್ನೇಟಿವ್ ಕೋರ್ಸಸ್ ಅಂದರೆ ಎನ್ಕ್ವೈರಿ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ಇವರೇ ಇರ್ತಾರೆ. ಇನ್ವೆಸ್ಟಿಗೇಷನ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಇವರು ತಗೋಬೋದು. ಸೊ ಈ ಥರ ಕೆಲವೊಂದು ಕೋರ್ಸಸ್ಗಳನ್ನ ಇವರು ತಗೊಂಡ್ರೆ ಒಳ್ಳೆಯ ಒಂದು ಜೀವನನ ಇವರು ಪಡಿತಾರೆ, ಅದ್ಭುತಗಳನ್ನ ಇವ್ರ ಜೀವನದಲ್ಲಿ ಸೃಷ್ಟಿಸ್ತಾರೆ ಅಂತ ಹೇಳ್ತಾ ಇದ್ದೀವಿ. ಸೊ ಅವ್ರಿಗೆ ಯಾವಾಗಲೂ ಅಷ್ಟೇ ನ್ಯೂಮರಾಲಜಿ ಪ್ರಕಾರ ಮಕ್ಕಳು ನೀವು 10th ಆಗಿದ ತಕ್ಷಣ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾವ್ದು ತಗೋಬೇಕು ಅನ್ನೋದು ಆಲ್ರೆಡಿ ಕೆಲವ್ರ ಮಕ್ಕಳಿಗೆ ಆ ಡೇಟ್ ಆಫ್ ಬರ್ತ್ ಇದ್ರ ಪ್ರಕಾರನೇ ಅವ್ರು ಹೋಗ್ತಾರೆ, ಚಾಯ್ಸ್ ಮಾಡ್ಕೊತಾರೆ. ಪೇರೆಂಟ್ಸು ನೀವು ಇಂಜಿನಿಯರ್ ಆಗಬೇಕು, ಡಾಕ್ಟ್ರೇ ಆಗಬೇಕು, ನೀನು ಇದೇ ಆಗಬೇಕು, ಅದೇ ಆಗಬೇಕು ಅಂತ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಅವರ ಒಂದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಅವ್ರು ಸೆಲೆಕ್ಟ್ ಮಾಡ್ಕೊತಾರೆ. ಅದೇ ಈ ಒಂದು ಕ್ರಿಯೇಷನ್, ಯೂನಿವರ್ಸಲ್ ಲಾ ಆಫ್ ಇದು ಅಟ್ರಾಕ್ಷನ್ ಪ್ರಕಾರ ಅವ್ರು ಅದನ್ನೇ ಅಟ್ರಾಕ್ಟ್ ಮಾಡಿಕೊಂಡು ಆ ಕೋರ್ಸಸ್ನ ತೊಗೊತಾರೆ. ಸೊ ನೀವು ಅದನ್ನು ವರಿ ಮಾಡಬೇಡಿ. ಸೊ ಈ ವಿಡಿಯೋ ನೀವು ನೋಡಿದ್ದಲ್ಲೇ ನಿಮ್ಮ ಮಕ್ಕಳಿಗೆ ಇದು ಸಹಾಯ ಆಗುತ್ತೆ, ಶೇರ್ ಮಾಡಿ. ನಿಮ್ಮ ಮಕ್ಕಳಿಗೆ ಈ ವಿಡಿಯೋನ ತೋರಿಸಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ. ಸೊ ಅವರ ಒಂದು ಓನ್ ಡಿಸಿಷನ್ ಮೇಲೆ ಅವರು ಈ ಕೋರ್ಸ್ಗಳ 7th ಹುಟ್ಟಿದಾರ ಅಥವಾ 12ನೇ ತಾರೀಕು ಹುಟ್ಟಿದಾರ, 25ನೇ ತಾರೀಕು ಹುಟ್ಟಿದಾರ, ಈ ಕೋರ್ಸಸ್ ಅವರು ತಗೊಂಡು ಅವ್ರ ಜೀವನನ ಒಳ್ಳೆ ವೇಯಲ್ಲಿ ತಗೊಂಡು ಹೋಗ್ಬೋದು, ಒಳ್ಳೆ ಕೀರ್ತಿನ ಅವರು ಪಡಿಬೋದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.